ಬೀಗಿದೆ ಸುಂಕತ್ತಾದಿದೆ ಸುಂಕತ್ತಾದಿದೆ ನೀತಿ ಮೀರದೆ ನೀನು ಭ್ರಾಂತಿ ಕಾಣದೆ ಹಾದಿ ಸಾರಿಯ ಮುಂದೆ ಬಿಂಕ ತೋರದೆ ನೀತಿ ಮೀರದೆ ನೀನು ಭ್ರಾಂತಿ ಕಾಣದೆ ಹಾದಿ ಸಹಜವಾಗಿ ಬಾಳಿ ಬದುಕಯ್ಯ ನೆರೆಯಬೇಡವೋ ಮನುಷ್ಯ ಅಂತರಾಳದ ಅನ್ನಕ್ಕೆ ನೀರಿ ಕೊಂಬು ಬೀರಿದೆ ಸುಂಕತ್ತಾದಿದೆ ಸುಂಕತ್ತಾದಿದೆ ಮಾವು ಬೇವಿನ ನಂತರ ಅಕ್ಷರಶಃ ಸ್ಥಾಪಿತಗೊಂಡಿದ್ದೇ ಅಶ್ವತ್ಥ ಯುಗ. ತದನಂತರ ಅವರು ಒಟ್ಟಾರೆ ಸುಮಾರು 60ಕ್ಕೂ ಹೆಚ್ಚು ಕ್ಯಾಸೆಟ್ಗಳನ್ನು ಹೊರತಂದ ನೆನಪು ನನಗೆ. ನಂತರ ಆ ಕ್ಯಾಸೆಟ್ ಜೊತೆಗೆ ಸಿನಿಮಾದಲ್ಲಿ ಸಕ್ರಿಯರಾಗಿದ್ದರು, ನಾಟಕದಲ್ಲಿ ಸಕ್ರಿಯರಾಗಿದ್ದರು. ಹೀಗೆ ಕನ್ನಡದ ಸಾಂಸ್ಕೃತಿಕ ಲೋಕವನ್ನು ಸಂಪೂರ್ಣವಾಗಿ ಅಶ್ವತ್ಥ ಆವರಿಸಿಕೊಂಡ ಪರಿಯೇ ಅದೊಂದು ಇನ್ನೊಂದು ಪರಿ ಎನ್ನುವಂಥದ್ದು.
ಅಶ್ವಥ್ ಹೇಗಿದ್ರು, ಅಶ್ವಥ್ ಮುಂಗೋಪಿಯಂತೆ, ಅಶ್ವಥ್ ತಿಂಡಿ ಪ್ರಿಯರಂತೆ, ಅಶ್ವಥ್ ಸಂಯೋಜನೆಗಳನ್ನು ಕ್ಷಣಾರ್ಧದಲ್ಲಿ ಮಾಡಿಬಿಡ್ತಿದ್ರಂತೆ. ಹೀಗೆ ನೂರಾರು ಕಥೆಗಳು. ಅಶ್ವಥ್ ಅವರ ಗೀತೆಗಳು ಎಷ್ಟು ಜನಪ್ರಿಯವೋ ಅಶ್ವಥ್ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಜನಪ್ರಿಯವಾಗಿತ್ತು. ಹೇಗಿದ್ರು ಅಶ್ವಥ್? ನಾನು ಹೇಳಿದ್ರೆ ಏನು ಚಂದ, ಅವರ ಪತ್ನಿ ಅದನ್ನು ಹೇಳಬೇಕು. ಅವ್ರನ್ನ ಮಾತಾಡಿಸ್ತೇನೆ, ನಿಮ್ಮೆಲ್ಲರ ಚಪ್ಪಾಳೆಯಲ್ಲಿ ಅವರನ್ನು ವೇದಿಕೆಗೆ ಬರಮಾಡಿಕೊಳ್ತೇನೆ. ಅಶ್ವಥ್ ಹೇಗಿದ್ರು ಬರಮಾಡಿಕೊಳ್ತೇನೆ ನಿಮ್ಮೆಲ್ಲರ ಪ್ರೀತಿಯ ಚಪ್ಪಾಳೆಯೊಂದಿಗೆ ಶ್ರೀಮತಿ ಚಂದ್ರ ಸಿ ಅಶ್ವಥ್ ಅವರು.